ನಮಸ್ಕಾರ, ನಾನು ನಿಶ್ಚಿತ ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಅಡುಗೆ ಚಾನಲ್ ನೆಕ್ಸ್ಟ್ ಟೈಮ್. ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಪ್ಲೀಸ್ ಟು ಟರ್ನ್ ಆನ್ ಇಂಗ್ಲೀಷ್ ಸಬ್ ಟೈಟಲ್ಸ್ ಅಪ್ ದೇರ್. ಇವತ್ತಿನ ರೆಸಿಪಿ ಒಂದು ತುಂಬಾ ಸಿಂಪಲ್ ಹಾಗೂ ಈಸಿಯಾಗಿ ಮಾಡುವಂತಹ ಒಂದು ಚಟ್ನಿ ರೆಸಿಪಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಮನೇಲಿದ್ದರೆ ಸಾಕು. ಅಫ್ಕೋರ್ಸ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ತುಂಬಾ ಸುಲಭವಾದಂಥ ಇಂಗ್ರೀಡಿಯೆಂಟ್ಸ್ ಇದು. ಬ್ಯಾಚುಲರ್ಸ್ಗಾಗಲಿ ಅಥವಾ ಫಟಾಫಟ್ ಅಂತ ಚಟ್ನಿ ರೆಡಿ ಆಗಿಬಿಡಬೇಕು ಅನ್ನೋ ಟೈಮಲ್ಲಿ, ಹರಿನಲ್ಲಿದ್ದಾಗ, ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇದ್ದಾಗ ಈ ಥರ ಚಟ್ನಿನ ನೀವು ಈಸಿಯಾಗಿ ಮಾಡ್ಕೋಬೋದು. ಇದೇ ರೀತಿ ಹೆಚ್ಚು ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ರೆಸಿಪಿನ ನೋಡ್ಕೊಂಡು ಬರೋಣ. ಮೊದಲಿಗೆ ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. 3 ಟೊಮ್ಯಾಟೊ, 2 ಬೆಳ್ಳುಳ್ಳಿ, 4ರಿಂದ 5 ಕೆಂಪು ಮೆಣಸಿನ್ಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ ಕಲ್ಲುಪ್ಪು ತಗೊಂಡಿದ್ದೀನಿ, ಮತ್ತು 1 ದೊಡ್ಡ ಚಮಚದಷ್ಟು ಜೀರಿಗೆ. ಇವಾಗ ಚಟ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಒಂದು ಚಿಕ್ಕ ಜಾರ್ನಲ್ಲಿ ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಇದ್ದೀನಿ. 4ರಿಂದ 5 ಕೆಂಪು ಮೆಣಸಿನ್ಕಾಯಿ. ನಿಮಗೆ ಖಾರ ಇನ್ ಕೇಸ್ ಕಡಿಮೆ ಜಾಸ್ತಿ ಬೇಕು ಅನ್ನೋದಿದ್ರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 2 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ಏನು ಬಿಡ್ಸೋಕ್ಕೆ ಹೋಗಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. 1 ದೊಡ್ಡ ಚಮಚದಷ್ಟು ಜೀರಿಗೆ ಮತ್ತು 1 ದೊಡ್ಡ ಚಮಚದಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಹಾಕಿದರೆ ರುಚಿ ಜಾಸ್ತಿ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಪುಡಿ ಉಪ್ಪು ಹಾಕೋಬೇಕು ಅನ್ನೋದಿದ್ರೆ ಹಾಕೋಬೋದು. ಮತ್ತು 3 ಟೊಮ್ಯಾಟೊನ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ನೀರು ಹಾಕ್ತಲ್ಲೇ ಹಾಗೆ ನುಣ್ಣಗೆ ರುಬ್ಕೊಂಡು ಬರೋಣ. ನಾವು ಈ ಚಟ್ನಿಗೆ ನೀರು ಹಾಕ್ತೀರಾ ಹಾಗೆ ರುಬ್ಬಿದ್ದೀವಿ, ಆದರೂ ಕೂಡ ಟೊಮ್ಯಾಟೊದಲ್ಲಿರೋ ನೀರಿನ ಅಂಶದಿಂದ ಇದು ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2 ದಿನ 3 ದಿನ ಇರುತ್ತೆ. ಫ್ರಿಜ್ ಇಲ್ಲ ಹಾಗೆ ಹೊರಗಡೆ ಇಡ್ತೀನಿ ಅನ್ನೋದಿದ್ರೆ 1 ದಿನ ಇರುತ್ತೆ ಅಷ್ಟೇ. ಇದು ಎಮರ್ಜೆನ್ಸಿಗೆ ಪಟ್ಟಂತ ಯಾವುದಾದ್ರೂ ಚಟ್ನಿ ರೆಡಿ ಆಗಬೇಕು ಅನ್ನೋದಿದ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಅಫ್ಕೋರ್ಸ್ ನೀವು ಈ ಚಟ್ನಿನ ಪಟ್ಟಂತ ರೆಡಿ ಮಾಡ್ಕೋಬೋದು. 2 ನಿಮಿಷ ಕೂಡ ಬೇಕಾಗಿಲ್ಲ. ಜಸ್ಟ್ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಮಿಕ್ಸಿ ಮಾಡಿಕೊಂಡ್ರೆ ಮುಗ್ದೋಯ್ತು, ನಿಮ್ಮ ಚಟ್ನಿ ರೆಡಿ. ನೀವು ಈ ರೆಸಿಪಿನ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ, ಬಜ್ಜಿ, ಬೋಂಡ ಯಾವುದಕ್ಕಾದರೂ ಸರಿ ನೀವು ಕಾಂಬಿನೇಷನ್ ಆಗಿ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಇಡ್ಲಿ ಜೊತೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.